ನಮಸ್ಕಾರ ಡಾಕ್ಟರ್. ನಮಸ್ಕಾರ ಡಾಕ್ಟ್ರೆ. ಇವರು ಜಗನ್ನಾಥರಾವ್ ಅಂತ, ಆಕ್ಸಿಡೆಂಟ್ ಆಗಿದೆಯಲ್ಲ ಗೋಪಿ, ಅವ್ರ ತಂದೆ. ಹೌದಾ? ಗೋಪಿ ಹೇಗಿದ್ದಾನೆ ಡಾಕ್ಟರ್? ನೀವೇನು ಹೆದರ್ಬೇಕಾಗಿಲ್ಲ, ಪ್ರಾಣಾಪಾಯ ಏನಿಲ್ಲ. ಬನ್ನಿ 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 ಕೂತ್ಕೊಳ್ಳಿ. ಹಲೋ. ಹಾ 10 minutes ಬರ್ತೀನಿ. ಓಕೆ. ಇವರು ನಿಮ್ಗೊಬ್ನೇ ಮಗನಾ? ಒಬ್ಬನೇ. ಹೆಣ್ಮಕ್ಳು ಇಲ್ಲ. ಐ ಸಿ. ಪ್ರತಿ ವರ್ಷ ಕಾರ್ ರೇಸ್ನಲ್ಲಿ ಫಸ್ಟ್ ಬರ್ತಿದ್ರಲ್ಲ ಇವರೇ? ಇವನೇ. ರೇಸು ಅಂದ್ಮೇಲೆ ಇಂಥ ಆಕ್ಸಿಡೆಂಟ್ ಎಲ್ಲ ಕಾಮನ್ನು. ಅದು ಸರಿ. ಆದ್ರೂ ನಿಮ್ಮ ಮಗ ತುಂಬಾ ಹೆಲ್ತಿ ಆಗಿದ್ದಾನೆ. ಹಾ ಮಿಸ್ಟರ್ ಜಗನ್ನಾಥರಾವ್, ನೀವು ಸ್ವಲ್ಪ ಧೈರ್ಯ ತಗೋಬೇಕು. ಆಕ್ಸಿಡೆಂಟ್ ಅಂದಮೇಲೆ ಇಂಥದ್ದೆಲ್ಲ ಇದ್ದೇ ಇರುತ್ತೆ. ಈಗ ನಿಮ್ಮ ಮಗನಿಗೆ 2 ಕಣ್ಣುಗಳು ಹೋಗ್ಬಿಟ್ಟಿವೆ. ಮಹೇಶ, ಮಹೇಶ, ಏನಪ್ಪ ಮಾಡ್ಲಿ ನಾನು ಇವಾಗ? ಬದುಕಿ ಬಾಳ್ಬೇಕಾಗಿರೋನು ಬಾಳೆಲ್ಲ ಕತ್ಲಿನಲ್ಲಿ ಸಂಕಟ ಪಡೋದನ್ನ ಹೇಗಪ್ಪ ನೋಡ್ಕೊಂಡಿರ್ಲಿ ನಾನು? ಕರ್ಮವೇ. ಜಗನ್ನಾಥ ಇದೆ ನೋಡಿದ್ರ ಇಷ್ಟೊಂದು ಧೈರ್ಯ ಕಳ್ಕೊಂಡ್ರೆ ಹೇಗೆ? ಆ ವಿಷಯಕ್ಕೆ ಅವಕಾಶ ಕೊಡ್ಬೇಡಿ. ನೋಡಿ, ಡೋಂಟ್ ಬಿ ಎಕ್ಸೈಟೆಡ್. ನಿಮ್ಮ ಮಗನಿಗೆ ಮತ್ತೆ ಕಣ್ಬರೋ ಚಾನ್ಸಸ್ ಇದೆ. ಹಾಗೆ ಹಾಗೆ ಯಾರಾದ್ರೂ ಐ ಬ್ಯಾಂಕ್ಗೆ ಕಣ್ಣುಗಳು ಡೊನೇಟ್ ಮಾಡಿರ್ತಾರೆ, ಅಂಥವ್ರ ಕಣ್ಣುಗಳು ಸಿಕ್ಕರೆ ಸರಿ ಹೋಗುತ್ತೆ. ಓಹೋ, ಯಾರಾದ್ರೂ ಐ ಬ್ಯಾಂಕ್ ಕಣ್ಣುಗಳನ್ನ ಡೊನೇಟ್ ಮಾಡಿದ್ರೆ, ಅದು ಸಿಕ್ಕಿದ್ರೆ? ಮಾಡಿದ್ರೆ ಸಿಕ್ಕಿದ್ರೆ ಅಂತ ಯಾಕೆ ಡೌಟ್ ಫೀಲ್ ಮಾಡ್ತೀರಿ? ಅವ್ರಿಗೆ ಅದೃಷ್ಟವಿದ್ರೆ ಆದಷ್ಟು ಬೇಗ ಕಣ್ ಬರುತ್ತೆ. ಆ ಅದೃಷ್ಟನ ಕಾಯೋದಕ್ಕಿಂತ ನನ್ನ ಕಣ್ಗಳನ್ನೇ ಕೊಟ್ಟುಬಿಡಿ. ನಾನು ಯಾರಿಗೋಸ್ಕರ ಬದುಕಬೇಕಾಗಿದೆ? ಈ ಪ್ರಾಣ ಇರೋದೇ ಅವನಿಗೋಸ್ಕರ. ಡಾಕ್ಟ್ರೆ, ಡಾಕ್ಟ್ರೆ, ನಿಮ್ಮನ್ನ ಬೇಡ್ಕೋತಾ ಇದ್ದೀನಿ, ದಯವಿಟ್ಟು ಇದೊಂದು ಉಪಕಾರ ಮಾಡಿ ನೀವು. ಜಗನ್ನಾಥ ರಾಯರೇ, ನಿಮ್ಮ ಮನಸ್ಸಿನ ಆತರ ವೇದನೆ ಏನು ಅಂತ ನನಗೆ ಅರ್ಥವಾಗುತ್ತೆ. ಆದ್ರೆ ಬದುಕಿರೋರ್ ಕಣ್ಣುಗಳನ್ನ ನಾವು ತಗೊಳ್ಳೋ ಹಾಗಿಲ್ಲ. ಐ ಬ್ಯಾಂಕ್ ಫೋನ್ ಮಾಡ್ತೀನಿ, ನೋಡೋಣ ದಯವಿಚ್ಚೆ ಹೇಗಿದೆಯೋ ಹಾಗಾಗುತ್ತೆ. ಬನ್ನಿ, ನಿಮ್ಮ ಮಗನ್ ನೋಡ್ಕೊಂಬರೋಣ.